ಡಿಯರ್ ಸ್ಟೂಡೆಂಟ್ಸ್, ಅಕೌಂಟ್ಸ್ ಬೈ ಸಿಂಪಲ್ ಸ್ಟೆಪ್ಸ್ ಒಂದಿಗೆ ನಾನು ಶ್ವೇತಾ ಸನ್ಶೈನ್ ಅಕಾಡೆಮಿ ಇಂದ ಸೆಕೆಂಡ್ PUC ಕಾಮರ್ಸ್ ಮಕ್ಕಳಿಗೆ ಥರ್ಡ್ ಚಾಪ್ಟರ್ ರಿಟೈರ್ಮೆಂಟ್ ಆಫ್ ಅ ಪಾರ್ಟ್ನರ್ ಚಾಪ್ಟರ್ ನಲ್ಲಿ ಗೇನ್ ರೇಷಿಯೋ, ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ, ಡಿಫ್ರೆಂಟ್ ಕೇಸಸ್ ಅಲ್ಲಿ ಲೆಜರ್ ಅಕೌಂಟ್ಸ್ ಹೇಗೆ ಪ್ರಿಪೇರ್ ಮಾಡ್ಬೇಕು ಅಂತ ಹೇಳ್ಕೊಟ್ಟಿದ್ದೀವಿ. ನೆಕ್ಸ್ಟ್ ಕಾನ್ಸೆಪ್ಟ್ ಸ್ಟಾರ್ಟ್ ಮಾಡೋಣ ಬನ್ನಿ. ರಿಟೈರ್ಮೆಂಟ್ ಆಫ್ ಅ ಪಾರ್ಟ್ನರ್ ಚಾಪ್ಟರ್ ನಲ್ಲಿ ನಾವೀಗ ಕಲಿತಾ ಇರೋದು ಡೆತ್ ಆಫ್ ಅ ಪಾರ್ಟ್ನರ್. ಫಸ್ಟ್ ಡೆತ್ ಆಫ್ ಅ ಪಾರ್ಟ್ನರ್ ಅಂದ್ರೆ ಏನು ಅಂತ ಹೇಳಿ ತಿಳ್ಕೊಳ್ಳೋಣ, ಆಮೇಲೆ ಫಾರ್ಮೇಟ್ ಮಾಡಿ ಪ್ರಾಬ್ಲಮ್ಸ್ ಹೇಳ್ಕೊಡ್ತೀನಿ. ಈ ಚಾಪ್ಟರ್ ಇಂದ ಕಂಪಲ್ಸರಿ ಫೈನಲ್ ಎಕ್ಸಾಮ್ ಅಲ್ಲಿ 6 ಮಾರ್ಕ್ಸ್ ಗೆ ನಿಮ್ಗೆ ಒಂದು ಕ್ವೆಶನ್ ಇದ್ದೇ ಇರುತ್ತೆ. ಹಾಗಾಗಿ ಕಂಪ್ಲೀಟ್ ವಿಡಿಯೋನ ನೋಡಿ. ಪಾರ್ಟ್ನರ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಎಕ್ಸಿಸ್ಟಿಂಗ್ ನಲ್ಲಿ ಇರುವಂತ ಪಾರ್ಟ್ನರ್ಶಿಪ್ ಫಾರ್ಮ್ ಅಲ್ಲಿ ಯಾರಾದ್ರೂ ಒಬ್ಬ ಪಾರ್ಟ್ನರ್ ಡೆತ್ ಆದ್ರೆ ಅವ್ರನ್ನ ನಾವು ಡಿಸೀಸ್ಡ್ ಪಾರ್ಟ್ನರ್ ಅಂತ ಹೇಳಿ ಕರಿತೀವಿ. ಡಿಸೀಸ್ಡ್ ಪಾರ್ಟ್ನರ್ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ನಂಬರ್ ಆಫ್ ಮಂತ್ಸ್ ತುಂಬಾನೇ ಇಂಪಾರ್ಟೆಂಟ್. ಯಾಕೆಂದ್ರೆ ಎಕ್ಸಾಮ್ ಅಲ್ಲಿ ಎಲ್ಲ ಕರೆಕ್ಟ್ ಬರೀತಾರೆ ಮಕ್ಕಳು, ನಂಬರ್ ಆಫ್ ಮಂತ್ಸ್ ಕ್ಯಾಲ್ಕುಲೇಟ್ ಮಾಡೋದ್ರಲ್ಲಿ ತಪ್ಪು ಮಾಡ್ತಾರೆ. ಹಾಗಾಗಿ ಡೆತ್ ಆಫ್ ಅ ಪಾರ್ಟ್ನರ್ ನಲ್ಲಿ ನಾವು ಪ್ರಾಬ್ಲಮ್ಸ್ ಮಾಡ್ಬೇಕಾದ್ರೆ ಓಪನಿಂಗ್ ಡೇಟ್ ಇಂದ ಮಕ್ಳೇನ್ ಮಾಡ್ತಾರೆ ಅಂದ್ರೆ ಡೇಟ್ ಆಫ್ ಡೆತ್ ಇಂದ ಕ್ಲೋಸಿಂಗ್ ಡೇಟ್ ಗೆ ನಂಬರ್ ಆಫ್ ಮಂತ್ಸ್ ಕೌಂಟ್ ಮಾಡ್ತಾರೆ. ಇದನ್ನ ಮಾಡಬಾರ್ದು. ಅವ್ನ್ ಓಪನಿಂಗ್ ಡೇಟ್ ಇಂದ ಡೇಟ್ ಆಫ್ ಡೆತ್ ಅವ್ನು ಎಷ್ಟು ತಿಂಗಳು ಬದುಕಿದ್ದ ಅಷ್ಟು ತಿಂಗಳಿಗೆ ಮಾತ್ರ ಅವ್ನ ಶೇರ್ ಏನೇನು ಹೋಗ್ಬೇಕು ಅಷ್ಟನ್ನ ಮಾತ್ರ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಇದು ಇಂಪಾರ್ಟೆಂಟ್ ನೋಟ್ ಆಗಿರುತ್ತೆ, ನೀವು ಅದನ್ನ ಕನ್ಸಿಡರ್ ಮಾಡ್ಲೇಬೇಕಾಗತ್ತೆ. ಓಪನಿಂಗ್ ಡೇಟ್ ಇಂದ ಡೇಟ್ ಆಫ್ ಡೆತ್ ಹ್ಯಾಸ್ ಟು ಬಿ ಕನ್ಸಿಡರ್ ಫಾರ್ ಕ್ಯಾಲ್ಕುಲೇಟಿಂಗ್ ನಂಬರ್ ಆಫ್ ಮಂತ್ಸ್. ಫಾರ್ಮೆಟ್ ಏನಂತ ತಿಳ್ಕೊಳ್ಳೋಣ. ಕ್ರೆಡಿಟ್ ಸೈಡ್ ನಲ್ಲಿ ನಾವ್ ಏನೇನೆಲ್ಲ ತಗೋಬೇಕು. ಫಸ್ಟ್ 3 ಎಂಟ್ರೀಸ್ ಕಾನ್ಸ್ಟೆಂಟ್ ಆಗಿರುತ್ತೆ. 3 ಎಂಟ್ರೀಸ್ ಯಾವುದು? ಕ್ಯಾಪಿಟಲ್ ಆಫ್ ಎನ್ ಡಿಸೀಸ್ಡ್ ಪಾರ್ಟ್ನರ್ ಫಸ್ಟ್. ಸೆಕೆಂಡ್ ರಿಸರ್ವ್ ತಗೋಬೇಕು. ರಿಸರ್ವ್ ಅಲ್ಲಿ ಅವ್ರ ಶೇರ್ ಮಾತ್ರ ತಗೋಬೇಕು. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನೋಡ್ಕೊಳ್ಳಿ. ಕೆಲವು ಸಲ ಬ್ಯಾಲೆನ್ಸ್ ಶೀಟ್ ಕೊಟ್ಟಿರ್ತಾರೆ. ಬ್ಯಾಲೆನ್ಸ್ ಶೀಟ್ ನಲ್ಲಿ ಲಯಬಿಲಿಟಿ ಸೈಡ್ ಅಲ್ಲಿ ಇದ್ರೆ ಕ್ರೆಡಿಟ್ ಸೈಡ್ ನಲ್ಲಿ ನಾವು ರೆಕಾರ್ಡ್ ಮಾಡ್ತೀವಿ. ಬ್ಯಾಲೆನ್ಸ್ ಶೀಟ್ ನಲ್ಲಿ ಅಸೈಡ್ ಸೈಡ್ ನಲ್ಲಿ ಇದ್ರೆ ನಾವ್ ಏನ್ ಮಾಡ್ತೀವಿ, ಡೆಬಿಟ್ ಸೈಡ್ ನಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನ ರೆಕಾರ್ಡ್ ಮಾಡ್ಬೇಕಾಗತ್ತೆ. ಅದಾದ್ಮೇಲೆ ನಾವು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ನ ಕ್ಯಾಲ್ಕುಲೇಟ್ ಮಾಡ್ಬೇಕು. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ನ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕು ಅಂದ್ರೆ ನಾನು ಫಾರ್ಮುಲಾ ಬರ್ದಿದ್ದೀನಿ. ಕ್ಯಾಪಿಟಲ್ ಟು ಬೈ ಬ್ಯಾಲೆನ್ಸ್ ಬ್ರಾಡನ್ ಅಂತ ಬರ್ದಿರ್ತೀವಲ್ಲ, ಆ ಬ್ರಾಡನ್ ಅಮೌಂಟ್ ನಾವು ಕ್ಯಾಪಿಟಲ್ ಅಂತ ಹೇಳಿ ಕರಿತೀವಿ. ಕ್ಯಾಪಿಟಲ್ ರೇಟ್ ಮತ್ತೆ ರೇಟ್ ಬಂದು ಅಡ್ಜಸ್ಟ್ಮೆಂಟ್ ಅಲ್ಲಿ ಇರುತ್ತೆ. ನಿಮ್ಗೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 10% ಅಂತ 10% 5% ರೇಟ್ ಇರುತ್ತೆ. ಕ್ವೆಶನ್ ಅಲ್ಲಿ ಏನ್ ರೇಟ್ ಇರುತ್ತೆ ಆ ರೇಟ್ ನ ನಾವು ಇಲ್ಲಿ ತಗೋಬೇಕು. ಇದು ತುಂಬಾನೇ ಇಂಪಾರ್ಟೆಂಟ್. ನಂಬರ್ ಆಫ್ ಮಂತ್ಸ್ ನಿಮ್ಗೆ ನಾನು ಆಗ್ಲೇ ಹೇಳಿದೆ, ಓಪನಿಂಗ್ ಡೇಟ್ ಇಂದ ಡೇಟ್ ಆಫ್ ಮಂತ್, ಡೇಟ್ ಆಫ್ ಡೆತ್ ವರ್ಗುನು ನಂಬರ್ ಆಫ್ ಮಂತ್ಸ್ ನ ಕ್ಯಾಲ್ಕುಲೇಟ್ ಮಾಡಿ ಡಿವೈಡೆಡ್ ಬೈ 12 ಹಾಕೋಬೇಕು. ಲಾಸ್ ಸಸ್ಪೆನ್ಸ್ ಅಕೌಂಟ್, ಪ್ರಾಫಿಟ್ ಅಂಡ್ ಲಾಸ್ ಸಸ್ಪೆನ್ಸ್ ಅಕೌಂಟ್ ನಿಮ್ಗೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಪ್ರಾಫಿಟ್ ಆಫ್ ದ ಇಯರ್ ಅಂತ ಕೊಡ್ತಾರೆ. ಪ್ರಾಫಿಟ್ ಅನ್ನೋ ವರ್ಡ್ ಇದ್ದಾಗ ನಿಮ್ಗೆ ಗೊತ್ತಾಗ್ಬೇಕು, ಅದನ್ನ ನಾವು ಸಸ್ಪೆನ್ಸ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡಬೇಕು. ಇದನ್ನ ಕ್ಯಾಲ್ಕುಲೇಟ್ ಮಾಡಕ್ಕೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಇರುವಂತ ಪ್ರಾಫಿಟ್ ನ ನಾನು ಕರೆಂಟ್ ಇಯರ್ ಪ್ರಾಫಿಟ್ ಅಂತ ತಗೊಂಡಿದ್ದೀನಿ. ಕರೆಂಟ್ ಇಯರ್ ಪ್ರಾಫಿಟ್ ಇಂಟು ಅವ್ರ ಶೇರ್, ಪ್ರಾಫಿಟ್ ಅಲ್ವಾ ಇದು, ಅವ್ರ ಶೇರ್ ನ ಕೊಡ್ಬೇಕು ಇಂಟು ನಂಬರ್ ಆಫ್ ಮಂತ್ಸ್ ಡಿವೈಡೆಡ್ ಬೈ 12. ನಾವು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ಗೂ ಮತ್ತೆ ಪ್ರಾಫಿಟ್ ಅಂಡ್ ಲಾಸ್ ಸಸ್ಪೆನ್ಸ್ ಅಕೌಂಟ್ ಮಾತ್ರನೇ ನಂಬರ್ ಆಫ್ ಮಂತ್ಸ್ ನ ಕನ್ಸಿಡರ್ ಮಾಡೋದು. ಡಿವೈಡೆಡ್ ಬೈ 12 ತಗೊಳ್ತೀವಿ. ಇದೆರಡು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನೋಡಿ, ನಾನು ಫಸ್ಟ್ 3 ಎಂಟ್ರೀಸ್ ಕೊಟ್ಟಿರೋದು ಬ್ಯಾಲೆನ್ಸ್ ಶೀಟ್ ಇಂದ ಬರುತ್ತೆ. ನೆಕ್ಸ್ಟ್ 2 ಎಂಟ್ರೀಸ್ ಕೊಟ್ಟಿರೋದು, ಎರಡೇ ಎಂಟ್ರಿಗೆ ನಾವು ನಂಬರ್ ಆಫ್ ಮಂತ್ಸ್ ನ ನಾವು ಏನ್ ಮಾಡ್ಬೇಕು ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಸ್ಯಾಲ್ರಿ ಮತ್ತೆ ಕಮಿಷನ್ ಇರುತ್ತೆ. ಸ್ಯಾಲ್ರಿಗೆ ನಾನು ಇಲ್ಲಿ ನಿಮ್ಗೆ ನೋಟ್ ಕೊಟ್ಟಿದ್ದೀನಿ. ಸ್ಯಾಲ್ರಿ ನೀವು ಚೆಕ್ ಮಾಡ್ಕೋಬೇಕು, ಪರ್ ಮಂತ್ ಕೊಟ್ಟಿದಾರ ಪರ್ ಆನಮ್ ಕೊಟ್ಟಿದಾರ ಅಂತ. ಪರ್ ಮಂತ್ ಅಂತ ಕೊಟ್ಟಿದ್ರೆ ಪರ್ ಮಂತ್ ಸ್ಯಾಲ್ರಿ ಮಲ್ಟಿಪ್ಲೈಡ್ ಬೈ ನಂಬರ್ ಆಫ್ ಮಂತ್ಸ್ ಮಾತ್ರ ತಗೋಬೇಕು ಪರ್ ಮಂತ್ ಇದ್ರೆ. ಅದೇ ಆನಮ್ ಇದ್ರೆ ಆನಮ್ ಸ್ಯಾಲ್ರಿ ಕೊಟ್ಟಿರ್ತಾರೆ, ನಂಬರ್ ಆಫ್ ಮಂತ್ಸ್ ಡಿವೈಡೆಡ್ ಬೈ 12. ಆನಮ್ ಇದ್ರೆ ಡಿವೈಡೆಡ್ ಬೈ 12 ಹಾಕೋತೀರಾ. ಮಂತ್ ಇದ್ರೆ ಮಲ್ಟಿಪ್ಲೈ ಬೈ ನಂಬರ್ ಆಫ್ ಮಂತ್ಸ್ ಹಾಕೋಬೇಕು. ಸೇಮ್ ರೂಲ್ಸ್ ನಾವ್ ಏನ್ ಮಾಡ್ಬೇಕು, ಕಮಿಷನ್ಗೂ ಸಹ ಅಪ್ಲೈ ಮಾಡ್ಬೇಕು. ಕಮಿಷನ್ ನೋಡ್ಕೋಬೇಕು, ಪರ್ ಮಂತ್ ಕೊಟ್ಟಿದಾರ ಆನಮ್ ಕೊಟ್ಟಿದಾರ ಅಂತ ಹೇಳ್ಬಿಟ್ಟು. ಇದನ್ನ ಇನ್ಫಾರ್ಮೇಶನ್ಸ್ ಎರಡು ಸ್ಯಾಲ್ರಿಗೂ ಮತ್ತೆ ಕಮಿಷನ್ಗೆ ಏನಾಗುತ್ತೆ ಇಂಪ್ಲಿಮೆಂಟ್ ಆಗುತ್ತೆ. ಇನ್ನು ಕಮಿಷನ್ ಆಗಿದ್ಮೇಲೆ ನಾವು ಇಲ್ಲಿ ಗುಡ್ ವಿಲ್ ತಗೊಳ್ಬೇಕಾಗತ್ತೆ. ಗುಡ್ ವಿಲ್ ಏನ್ ಮಾಡ್ಬೇಕು, ಡಿಸೀಸ್ಡ್ ಪಾರ್ಟ್ನರ್ ಶೇರ್ ಆಫ್ ಗುಡ್ ವಿಲ್ ನ ನಾವು ಎಕ್ಸಿಸ್ಟಿಂಗ್ ಪಾರ್ಟ್ನರ್ಸ್ ಏನ್ ಮಾಡ್ಬೇಕಾಗತ್ತೆ, ನಾವ್ ಇಲ್ಲಿ ಶೇರ್ ಮಾಡ್ಬೇಕಾಗತ್ತೆ ಇಬ್ಬರಿಗೂನು. ಇಷ್ಟೇ ಎಂಟ್ರೀಸ್ ಕ್ರೆಡಿಟ್ ಸೈಡ್ ನಲ್ಲಿ ಬರೋದು. ಇದು ಎಕ್ಸ್ಟ್ರಾ ಯಾವ ಎಂಟ್ರೀಸ್ ಕ್ರೆಡಿಟ್ ಸೈಡ್ ನಲ್ಲಿ ಬರೋದಿಲ್ಲ. ಡೆಬಿಟ್ ಸೈಡ್ ಬಂದಾಗ ಕೊಟ್ಟಿದ್ರೆ ಔಟ್ ಶೇರ್ ನ ತಗೋಬೇಕು. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಆಗ್ಲೇ ಇದೆ. ಬ್ಯಾಲೆನ್ಸ್ ಶೀಟ್ ಅಸೈಡ್ ಸೈಡ್ ನಲ್ಲಿ ಇದ್ರೆ ನಾವು ಕ್ರಾಸ್ ಡೈರೆಕ್ಷನ್ ಇಂದ ಇರೋದ್ರಿಂದ ಡೆಬಿಟ್ ಸೈಡ್ ನಲ್ಲಿ ರೆಕಾರ್ಡ್ ಮಾಡ್ತೀವಿ. ಬ್ಯಾಲೆನ್ಸ್ ಫಿಗರ್ ಏನ್ ಬರುತ್ತೆ ನಾವು ಅದನ್ನ ಡಿಸೀಸ್ಡ್ ಪಾರ್ಟ್ನರ್ಸ್ ಎಕ್ಸಿಕ್ಯೂಟರ್ಸ್ ಅಕೌಂಟ್ ಗೆ ನಾವು ಟ್ರಾನ್ಸ್ಫರ್ ಮಾಡ್ಬೇಕು. ಇಷ್ಟು ನಿಮ್ಗೆ ಫಾರ್ಮೇಟ್ ನೀಟಾಗಿ ನಿಮ್ಗೆ ಅರ್ಥ ಮಾಡ್ಕೊಳ್ಳಿ ಫಸ್ಟ್. ಇದಾಗಿದ್ಮೇಲೆ ನೀವ್ ಏನ್ ಮಾಡ್ಬೇಕು, ಪ್ರಾಬ್ಲಮ್ ಒಂದ್ ಸಾಲ್ವ್ ಮಾಡೋಣ. ಒಂದ್ಸಲಿ ಹೇಳ್ತಾ ಇದೀನಿ, ಕ್ರೆಡಿಟ್ ಆಲ್ಮೋಸ್ಟ್ ಎಲ್ಲಾ ಎಂಟ್ರೀಸ್ ನಮ್ಗೆ ಕ್ರೆಡಿಟ್ ಸೈಡ್ ನಲ್ಲಿನೇ ರೆಕಾರ್ಡ್ ಮಾಡ್ತೀವಿ. ಡೆಬಿಟ್ ಸೈಡ್ ನಲ್ಲಿ ಇದ್ರೆ ಡ್ರಾಯಿಂಗ್ಸ್ ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ರೆ ಚೆಕ್ ಮಾಡಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಡೆಬಿಟ್ ಸೈಡ್ ನಲ್ಲಿ ಇದು 2 ಎಂಟ್ರಿ ಬಿಟ್ರೆ ಇನ್ಯಾವ ಎಕ್ಸ್ಟ್ರಾ ಎಂಟ್ರೀಸ್ ಬರಲ್ಲ ನಿಮ್ಗೆ. ಸೊ ಡಿಫರೆನ್ಸ್ ಅಮೌಂಟ್ ಏನ್ ಬರುತ್ತೆ, ಡೆಬಿಟ್ ಸೈಡ್ ನಲ್ಲಿ ಡಿಫರೆನ್ಸ್ ಬಂದ್ರೆ ನಾವು ಅದನ್ನ ಡಿಸೀಸ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಎಕ್ಸಿಕ್ಯೂಟರ್ಸ್ ಅಕೌಂಟ್ ಗೆ ನಾವು ಅದನ್ನ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ಫಾರ್ಮೆಟ್ ಅರ್ಥ ಆಗಿದೆ.
ಇದನ್ನ ಪ್ರಾಬ್ಲಮ್ ಮಾಡಕ್ ಮುಂಚೆ ನಾನು ಹೇಳ್ತಾ ಇದ್ದೀನಿ, ನಂಬರ್ ಆಫ್ ಮಂತ್ಸ್ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಓಪನಿಂಗ್ ಡೇಟ್ ಇಂದ ಡೇಟ್ ಆಫ್ ಡೆತ್ ವರ್ಗೂ ಮಾತ್ರ ನಂಬರ್ ಆಫ್ ಮಂತ್ಸ್ ನೀವು ಕೌಂಟ್ ತಗೋಬೇಕು. ಈಗ ಪ್ರಾಬ್ಲಮ್ ನೋಡೋಣ ಒಂದು. ನೋಡಿ, ರಾಜೇಶ್, ರಾಕೇಶ್ ಅಂಡ್ ರಮೇಶ್, we have 3 ಪಾರ್ಟ್ನರ್ಸ್ ಇದಾರೆ ನಮ್ಗೆ ಇಲ್ಲಿ. ಅವ್ರ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಬಂದು 3:2:1 ಇದೆ. ದೇರ್ ಕ್ಯಾಪಿಟಲ್ ಆಸ್ ಆನ್ 1/4/24 ವೇರ್ 1,90,000, 60,000 ರೆಸ್ಪೆಕ್ಟಿವ್ಲಿ. ಅವ್ರ ಕ್ಯಾಪಿಟಲ್ ನೋಡಿ, ರಾಜೇಶ್ ಡೈಡ್ ಆನ್ 1/10/24 ಅಂತ ಕೊಟ್ಟಿದ್ದಾರೆ ನಿಮ್ಗೆ. ರಾಜೇಶ್ ಈಸ್ ಎನ್ ಫಸ್ಟ್ ಪಾರ್ಟ್ನರ್. ನೋಡಿ, ಫಸ್ಟ್ ಪಾರ್ಟ್ನರ್ ಏನಾಗಿದ್ದಾರೆ ಇಲ್ಲಿ, ಡೆತ್ ಆಗಿದ್ದಾರೆ. ಹಾಗಾಗಿ ನಾವಿಲ್ಲಿ ಏನೇ ಇನ್ಫಾರ್ಮೇಶನ್ಸ್ ತಗೊಂಡ್ರು ಬರೀ ರಾಜೇಶ್ ರಿಲೇಟೆಡ್ ಮಾತ್ರ ನಾವಿಲ್ಲಿ ತಗೋಬೇಕು. ಡೇಟ್ ಆಫ್ ಡೆತ್ ಬಂದು 1/10/24 ಅಂತ ಹೇಳಿದ್ದಾರೆ. ಫಸ್ಟ್ ನಂಬರ್ ಆಫ್ ಮಂತ್ಸ್ ರೆಡಿ ಮಾಡ್ಕೊಂಡ್ಬಿಡೋಣ. ಸಿ, ಅಕೌಂಟಿಂಗ್ ಪೀರಿಯಡ್ ಸ್ಟಾರ್ಟ್ ಆಗೋದು 1/4/24 ಇಂದ ಕ್ಲೋಸ್ ಆಗೋದು 31st March 25 ಗೆ ಅಕೌಂಟಿಂಗ್ ಪೀರಿಯಡ್ ಏನಾಗುತ್ತೆ ನಮ್ಗೆ ಇಲ್ಲಿ ಕ್ಲೋಸ್ ಆಗುತ್ತೆ. ಸೊ ಹಾಗಾಗಿ ಓಪನಿಂಗ್ ಡೇಟ್ ಏನು, 1/4, ಓಪನಿಂಗ್ ಡೇಟ್ ಬಂದು 1/4/24. ಅಲ್ಲಿಂದ ನಾನು ಏನ್ ಮಾಡಿದೀನಿ ಇಲ್ಲಿ ಅಬ್ಸರ್ವ್ ಮಾಡಿ, ನಾನು ಇಲ್ಲಿ ತಗೊಂಡಿರೋದು ಡೇಟ್ ಆಫ್ ಡೆತ್ ನ ತಗೊಂಡಿದ್ದೀನಿ. ನಾನು ಇಲ್ಲಿ ಡೇಟ್ ಆಫ್ ಡೆತ್ ನ ತಗೊಂಡಿದ್ದೀನಿ. ಇಲ್ಲಿಂದ 1/4/24 ಇಂದ 1/10/24 ವರೆಗೂ ನಂಬರ್ ಆಫ್ ಮಂತ್ಸ್ ಕೌಂಟ್ ಮಾಡಿದ್ರೆ ನಮ್ಗೆ ಇಲ್ಲಿ 6 ಮಂತ್ಸ್ ಬರುತ್ತೆ. ರಾಜೇಶ್ ಬಂದು ಡಿಸೀಸ್ಡ್ ಪಾರ್ಟ್ನರ್. ಅವ್ರ ಕ್ಯಾಪಿಟಲ್ ಏನಾಗಿದೆ, 1 lakh ಇದೆ. ರಾಕೇಶ್ 90,000, ರಮೇಶ್ 60,000 ಇದೆ ಅಲ್ವಾ. ಫಸ್ಟ್ ನಾವ್ ಏನ್ ಮಾಡಿ ರಾಜೇಶ್ ತಗೊಳ್ಳೋಣ. ಸೊ ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ ತಗೋಬೇಕು ಆ ವ್ಯಾಲ್ಯೂನ. ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಮೌಂಟ್ ಎಷ್ಟಿದೆ ನಮ್ಗೆ, 1 lakh ಇದೆ. ಆಗಿದ್ಮೇಲೆ ಆರ್ಡರ್ ವೈಸ್ ಅಲ್ಲೇ ತಗೊಳ್ತಾ ಇದ್ದೀನಿ ನೋಡಿ, ಪಾಯಿಂಟ್ ಎ, ಪಾಯಿಂಟ್ ಬಿ, ಅದೇ ಆರ್ಡರ್ ಅಲ್ಲಿ ನೀವು ತಗೋಬೇಕು. ಹಿಂದೆ ಮುಂದೆ ಮಾಡ್ಕೊಂಡ್ರೆ ಕನ್ಫ್ಯೂಷನ್ಸ್ ಆದ್ರೆ ಯಾವ್ದಾದ್ರು ಒಂದು ಕ್ವೆಶನ್ ಬಿಟ್ಬಿಡ್ತೀರಾ. ಹಾಗಾಗಿ ಆರ್ಡರ್ ವೈಸ್ ನಲ್ಲೇನೆ ತಗೊಳ್ಳಿ. ಫಸ್ಟ್ ಏನಿದೆ, ಇಂಟ್ರೆಸ್ಟ್ ಆನ್ ರಾಜೇಶ್ ಕ್ಯಾಪಿಟಲ್ at 10% ಅಂತ ಹೇಳಿದ್ದಾರೆ. ಸೊ ಎಲ್ಲ ಇನ್ಫಾರ್ಮೇಶನ್ಸ್ ನಾವ್ ಯಾವ ಕಡೆ ರೆಕಾರ್ಡ್ ಮಾಡ್ತೀವಿ, ಕ್ರೆಡಿಟ್ ಸೈಡ್ ನಲ್ಲಿ. ಇಲ್ಲೂ ಸಹ ನಾವು ಕ್ರೆಡಿಟ್ ಸೈಡ್ ನಲ್ಲಿ ಈಗ ಎಂಟ್ರಿ ಮಾಡೋಣ. ಸೊ ಬೈ, ನಾನು ಇಲ್ಲಿ ತಗೊಂಡಿರೋದು ಕ್ಯಾಪಿಟಲ್ ಅಮೌಂಟ್ 1 lakh, ಅಲ್ಲಿ ಸ್ಪೆಸಿಫೈ ಮಾಡ್ಬಿಡ್ತೀನಿ ನಿಮ್ಗೆ ಓದ್ಬೇಕಾದ್ರೆ ಈಸಿ ಆಗ್ಲಿ. ಇದು ಕ್ಯಾಪಿಟಲ್ ಅಮೌಂಟ್ ನಾನು ಇಲ್ಲಿ ತಗೊಂಡಿದ್ದೀನಿ. ಯಾರ್ದು, ರಾಜೇಶ್ದು. ಅದು ಆಗಿದ್ಮೇಲೆ ನೆಕ್ಸ್ಟ್ ಬೈ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 1 lakh ಇಂಟು ಕ್ವೆಶನ್ ಅಲ್ಲಿ ರೇಟ್ ನೋಡಿ ಎಷ್ಟು ಕೊಟ್ಟಿದ್ದಾರೆ, 10% ಕೊಟ್ಟಿದ್ದಾರೆ. 10 divided by 100 ಇಂಟು, ನಾನು ಆಗ್ಲೇ ಇದೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ಗೂ ಮತ್ತೆ ಪ್ರಾಫಿಟ್ ಅಂಡ್ ಲಾಸ್ ಸಸ್ಪೆನ್ಸ್ ಅಕೌಂಟ್ ಮಾತ್ರ ನಂಬರ್ ಆಫ್ ಮಂತ್ಸ್ ನಾವು ತಗೊಳ್ಳೇಬೇಕು. ಇಲ್ಲಿ ನಾನು ಕ್ಯಾಲ್ಕುಲೇಟ್ ಮಾಡಿದೀನಿ 1/4/24 ಇಂದ 1/10 ವರೆಗೂ ನಮ್ಗೆ 6 ಮಂತ್ಸ್ ಮಾತ್ರ ಬರುತ್ತೆ. ಇನ್ನೊಂದು ಇನ್ಫಾರ್ಮೇಶನ್ ತಗೋಬೇಕು, 1/10 ಬಂದು ಓಪನಿಂಗ್ ಡೇಟ್. 1 is an ಓಪನಿಂಗ್ ಡೇಟ್. ಹಾಗೆ 10 ನಾವು ಕೌಂಟ್ ತಗೊಳ್ಬಾರ್ದು. ಸಿ, 1/4/24 ಇಂದ 13/9/24 ವರೆಗೂ ಮಾತ್ರ ನಂಬರ್ ಆಫ್ ಮಂತ್ಸ್ ಕೌಂಟ್ ಮಾಡ್ಬೇಕು. ಇಲ್ಲಿ ಕ್ಲೋಸಿಂಗ್ ಡೇಟ್ ಇದ್ರೆ ಅಮೌಂಟ್ ಆಡ್ ಮಾಡ್ಕೊಳ್ಳಿ. ಈ ಕ್ಲೋಸಿಂಗ್ ಡೇಟ್ ಇದ್ರೆ 10 ಕೌಂಟ್ ತಗೋತಾ ಇದೆ ನಾನು. 1 ಇರೋದಕ್ಕೆ ಆ ಮಂತ್ ಕೌಂಟ್ ತಗೋಬಾರ್ದು, ನೋಟ್ ಮಾಡ್ಕೊಳ್ಳಿ ಇದನ್ನ. ಸೊ ಹಾಗಾಗಿ ನಾನಿಲ್ಲಿ 6 divided by 12, 5,000 rupees ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಬಂತು. ಫಸ್ಟ್ ಅಡ್ಜಸ್ಟ್ಮೆಂಟ್ ಆಯ್ತು. ಸೆಕೆಂಡ್ ಅಡ್ಜಸ್ಟ್ಮೆಂಟ್, ರಾಜೇಶ್ ಸ್ಯಾಲರಿ ₹2,000 ಪರ್ ಮಂತ್ ಕೊಟ್ಟಿದ್ದಾರೆ. ಪರ್ ಮಂತ್ ಕೊಟ್ಟಾಗ ನಾನು ಏನ್ ಹೇಳ್ಕೊಟ್ಟೆ, ಪರ್ ಮಂತ್ ಇದ್ದಾಗ ನಂಬರ್ ಆಫ್ ಮಂತ್ಸ್ ಮಾತ್ರ ನಾವು ತಗೋಬೇಕು. ಸ್ಯಾಲ್ರಿ ಬೈ ಸ್ಯಾಲ್ರಿ ಎಷ್ಟು ಕೊಟ್ಟಿದ್ದಾರೆ ಅವ್ರಿಗೆ ಪರ್ ಮಂತ್, 2,000. ಸೊ ಎಷ್ಟು ಮಂತ್ಸ್ ಅವ್ರು ಬದುಕಿರೋದು 6 ಮಂತ್ಸ್ ಮಾತ್ರ. 6 ಮಂತ್ಸ್ ಮಾತ್ರ ತಗೋಬೇಕು. ಸೊ ನಮ್ಗೆ ಇಲ್ಲಿ 12,000 ಬರುತ್ತೆ. ನೆಕ್ಸ್ಟ್ ಸೆಕೆಂಡ್ ಅಡ್ಜಸ್ಟ್ಮೆಂಟ್ ಕಂಪ್ಲೀಟ್ ಆಯ್ತು. ಥರ್ಡ್ ಅಡ್ಜಸ್ಟ್ಮೆಂಟ್, ಈ ಶೇರ್ ಆಫ್ ಅಕ್ರೂಡ್ ಪ್ರಾಫಿಟ್. ನಾನು ಹೇಳಿದೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಪ್ರಾಫಿಟ್ ಅನ್ನೋ ವರ್ಡ್ ಇದ್ದಾಗ ನೀವೇನ್ ಮಾಡ್ಬೇಕು, ಅದನ್ನ ಪ್ರಾಫಿಟ್ ಅಂಡ್ ಲಾಸ್ ಸಸ್ಪೆನ್ಸ್ ಅಕೌಂಟ್ ಗೆ ಅದನ್ನ ಟ್ರಾನ್ಸ್ಫರ್ ಮಾಡ್ಬೇಕು. ಸಿ, ಈ ಶೇರ್ ಆಫ್ ಅಕ್ರೂಡ್ ಪ್ರಾಫಿಟ್ ಅಪ್ ಟು ದ ಡೇಟ್ ಆಫ್ ಡೆತ್ ಬೇಸ್ಡ್ ಆನ್ ಪ್ರೀವಿಯಸ್ ಇಯರ್ ಪ್ರಾಫಿಟ್. ಫರ್ಮ್ ಪ್ರಾಫಿಟ್ ಏನಾಗಿದೆ ನಮ್ಗೆ 24,000 ಇದೆ. 24,000 ಹೇಗೆ ತಗೋಬೇಕು ನೋಡಿ, ಬೈ ಪ್ರಾಫಿಟ್ ಅಂಡ್ ಲಾಸ್ ಸಸ್ಪೆನ್ಸ್ ಅಕೌಂಟ್. ಅಮೌಂಟ್ ಏನಿದೆ 24,000 ಇದೆ. ಪ್ರಾಫಿಟ್ ಆಗಿರೋದ್ರಿಂದ ಅವ್ರ ಶೇರ್ನ ನಾವ್ ಇಲ್ಲಿ ತಗೋಬೇಕು. ಸೊ ಅವ್ರ ಶೇರ್ ಬಂದು ಫಸ್ಟ್ ಪಾರ್ಟ್ನರ್ ಅಲ್ವಾ, ನೋಡಿ 3:2:1 ಅಂತ ಇದೆ. ಫಸ್ಟ್ ಪಾರ್ಟ್ನರ್ ಶೇರ್ ಏನಾಗಿತ್ತು ನಮ್ಗೆ 3 divided by, ಆಡ್ ಮಾಡಿ 3, 2, 1 ಆಡ್ ಮಾಡಿದ್ರೆ ಯು ವಿಲ್ ಬಿ ಗೆಟಿಂಗ್ 6. 3 divided by 6 ಇಂಟು ನಂಬರ್ ಆಫ್ ಮಂತ್ಸ್ ನ ತಗೋಬೇಕು, divided by 6 divided by 12 ಬರುತ್ತೆ. ಇದು ಅಡ್ಜಸ್ಟ್ಮೆಂಟ್ ಸಹ ಕಂಪ್ಲೀಟ್ ಆಯ್ತು. ನೆಕ್ಸ್ಟ್, ಈ ಶೇರ್ ಆಫ್ ಗುಡ್ ವಿಲ್
ಈ ಶೇರ್ ಅಂದಾಗ ರಾಜೇಶ್ ದಿಶ್ ಕಂಪ್ಲೀಟ್ ಶೇರ್ ಆಫ್ ಗುಡ್ ವಿಲ್ 12,000 ಕೊಟ್ಟಿದ್ದಾರೆ. ಈ 12,000 ಏನ್ ಮಾಡ್ಬೇಕು, ಇಟ್ ಸೆಕೆಂಡ್ ವರ್ಕಿಂಗ್ ನೋಟ್ ಅಲ್ಲಿ ತೋರಿಸಿದೀನಿ ನೋಡಿ. ಕ್ಯಾಲ್ಕುಲೇಷನ್ ಆಫ್ ಗುಡ್ ವಿಲ್, ರಾಜೇಶ್ ಶೇರ್ ಆಫ್ ಗುಡ್ ವಿಲ್ ಕ್ವಶನ್ ಅಲ್ಲಿ ಕೊಟ್ಟಿರೋದು. ಫರ್ಮ್ ಗುಡ್ ವಿಲ್ ಕೊಟ್ರೆ ಏನ್ ಮಾಡ್ಬೇಕು, ಫರ್ಮ್ ಗುಡ್ ವಿಲ್ ನಲ್ಲಿ ಅವ್ನ್ ಶೇರ್ ನ ತಗೊಂಡು ಎಕ್ಸಿಸ್ಟಿಂಗ್ ಪಾರ್ಟರ್ಸ್ ಗೆ ನೀವು ಡಿವೈಡ್ ಮಾಡ್ಬೇಕು. ಅಡ್ಮಿಷನ್ ಅಲ್ಲಿ, ರಿಟೈರ್ಮೆಂಟ್ ನಲ್ಲಿ ಆಲ್ರೆಡಿ ನಾನು ಅದನ್ನ ಹೇಳ್ಕೊಟ್ಟಿದ್ದೀನಿ ನಿಮ್ಗೆ. ಇಲ್ಲಿ ಡೈರೆಕ್ಟ್ ಆಗಿ ಇಷ್ಟು ಶೇರ್ ಅಂದಾಗ ಅವ್ರದೇ ಶೇರ್ ಕೊಟ್ಟಿದ್ದಾರೆ, ರಾಜೇಶ್ ಶೇರೇ ಕೊಟ್ಟಿದ್ದಾರೆ. ಹಾಗಾಗಿ ರಾಜೇಶ್ ಶೇರ್ ಆಫ್ ಗುಡ್ ವಿಲ್ ಎಷ್ಟು ಕೊಟ್ಟಿದ್ದಾರೆ ಕ್ವಶನ್ ಅಲ್ಲಿ 12,000 ಕೊಟ್ಟಿದ್ದಾರೆ. ಈ 12,000 ರೇಷನ್ ಅಲ್ಲಿ 3:2:1 ನಲ್ಲಿ ರಾಜೇಶ್ ಶೇರ್ ನ ಬಿಟ್ಬಿಡಿ 3 ನ, ಉಳಿದಿರೋದು ಏನು 2:1. 12,000 ನ 2:1 ರೇಷನ್ ಅಲ್ಲಿ ನಾವ್ ಏನ್ ಮಾಡ್ಬೇಕು, ರಾಕೇಶ್ಗೂ ರಮೇಶ್ಗೆ ನಾವು ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ 8,000 ಮತ್ತೆ 4,000 ಬರುತ್ತೆ. ಈಗ ಡಿಸ್ಟ್ರಿಬ್ಯೂಟ್ ಮಾಡೋಣ. ಸೊ ಬೈ ರಾಕೇಶ್ ಕ್ಯಾಪಿಟಲ್ ಅಕೌಂಟ್. ರಾಕೇಶ್ ಎಷ್ಟಿದೆ ಶೇರು, 8,000 ಇದೆ. ನೆಕ್ಸ್ಟ್ ಕ್ಯಾಪಿಟಲ್ ಅಕೌಂಟ್ 4,000 ರೂಪೀಸ್ ಇದೆ. ವರ್ಕಿಂಗ್ ನೋಟ್ ಸಹ ಎಕ್ಸಾಮ್ ಅಲ್ಲಿ ನೀವು ತೋರಿಸಲೇಬೇಕಾಗುತ್ತೆ, ಸ್ಕಿಪ್ ಮಾಡಕ್ ಹೋಗ್ಬೇಡಿ ಅದನ್ನ. ಕ್ವೆಶನ್ ಅಲ್ಲಿ ಏನೇನಿತ್ತು ಎಲ್ಲ ಇನ್ಫಾರ್ಮೇಶನ್ಸ್ ನಮ್ಗೆ ಈ ಪ್ರಾಬ್ಲಮ್ ಅಲ್ಲಿ ಕ್ರೆಡಿಟ್ ಸೈಡ್ ಅಲ್ಲಿ ಬಂದಿದೆ. ಡೆಬಿಟ್ ಸೈಡ್ ಅಲ್ಲಿ ಬಂದ್ರೆ ಡ್ರಾಯಿಂಗ್ಸ್ ಬರುತ್ತೆ, ಡ್ರಾಯಿಂಗ್ಸ್ ಕೊಟ್ಟಿಲ್ಲ. ಸೊ ಹಾಗಾಗಿ ಫುಲ್ ಟೋಟಲ್ ಮಾಡಿ. ಇಲ್ಲಿ 1,35,000 ಬರುತ್ತೆ. ಸೇಮ್ 1,35,000 ನಾನು ಡೆಬಿಟ್ ಸೈಡ್ ನಲ್ಲಿ ತಗೊಳ್ತಾ ಇದ್ದೀನಿ. ಸೊ ಇಲ್ಲಿ ಯಾವ್ದು ವ್ಯಾಲ್ಯೂಸ್ ಇಲ್ವಲ್ಲ, ಎಂಟೈರ್ ಅಮೌಂಟ್ ವಿಲ್ ಬಿನ್ ಟ್ರಾನ್ಸ್ಫರ್ ಟು ರಾಜೇಶ್ ಎಕ್ಸಿಕ್ಯೂಟರ್ಸ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡ್ಬೇಕಾಗುತ್ತೆ. ಇದು ನಿಮ್ಗೆ ಬ್ಯಾಲೆನ್ಸಿಂಗ್ ಫಿಗರ್ ಆಗಿರುತ್ತೆ. ಸೊ ಈ ರೀತಿ ನಾವ್ ಏನ್ ಮಾಡ್ಬೇಕು, ಡಿಸೀಸ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ನ ನಾವು ಪ್ರಿಪೇರ್ ಮಾಡ್ಬೇಕಾಗತ್ತೆ. ಡೆತ್ ಆಫ್ ಅ ಪಾರ್ಟ್ನರ್ ಹೇಗ್ ಸಾಲ್ವ್ ಮಾಡ್ಬೇಕು ಪ್ರಾಬ್ಲಮ್ ನ ಅಂತ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಇದ್ರ ರಿಲೇಟೆಡ್ ಏನೇನ್ ಡೌಟ್ಸ್ ಇದ್ರು ನೀವ್ ಏನ್ ಮಾಡ್ಬೋದು, ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ಬೋದು. ನಿಮ್ ಡೌಟ್ಸ್ ನಾನು ಕ್ಲಾರಿಫೈ ಮಾಡ್ತೀನಿ. ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ರೆ ಕೆಲವು ಇದರಲ್ಲಿ ನಿಮ್ಗೆ ಬರೀ ಅಡ್ಜಸ್ಟ್ಮೆಂಟ್ಸ್ ಮಾತ್ರ ಇದೆ. ಕೆಲವು ಪ್ರಾಬ್ಲಮ್ ಅಲ್ಲಿ ಏನ್ ಮಾಡ್ತಾರೆ, ಅಡ್ಜಸ್ಟ್ಮೆಂಟ್ಸ್ ಜೊತೆನಲ್ಲಿ ಬ್ಯಾಲೆನ್ಸ್ ಶೀಟ್ ಕೊಟ್ಬಿಡ್ತಾರೆ. ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ರೆ ಎಕ್ಸ್ಟ್ರಾ ಎಂಟ್ರೀಸ್ ಏನು ಮುಟ್ಬೇಡಿ, ಬರೀ 3 ಎಂಟ್ರೀಸ್ ಮಾತ್ರ ತಗೋತೀರಿ. ಅದು ಕ್ಯಾಪಿಟಲ್, ರಿಸರ್ವ್, ಪ್ರಾಫಿಟ್ ಅಂಡ್ ಲಾಸ್ ಮಾತ್ರ ಆಗಿರುತ್ತೆ. ಬಿಟ್ರೆ ಇನ್ ಬ್ಯಾಲೆನ್ಸ್ ಶೀಟ್ ಇಂದ ಯಾವುದೇ ಎಂಟ್ರಿ ತಗೊಳಂಗಿರಲ್ಲ. ಸೊ ಅಡ್ಜಸ್ಟ್ಮೆಂಟ್ಸ್ ನಾನು ಇವಾಗ ಇಲ್ಲಿ ಹೆಂಗ್ ಮಾಡಿದೀನಿ ಡಿಟ್ಟೋ ಹಾಗೆ ಮಾಡ್ಬೇಕು. ಇದನ್ನ ನೀವು ಒಂದಷ್ಟು ಬ್ಯಾಲೆನ್ಸ್ ಶೀಟ್ ಪ್ರಾಬ್ಲಮ್ಸ್ ಸಾಲ್ವ್ ಮಾಡಿ, ಡೌಟ್ಸ್ ಬಂದ್ರೆ ನಾನು ಕ್ಲಾರಿಫೈ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋ ಇಂದ ನೆಕ್ಸ್ಟ್ ಚಾಪ್ಟರ್ ನಾನು ಇಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಎಲ್ಲ ಕಾನ್ಸೆಪ್ಟ್ಸ್ ನಲ್ಲೂ ಒಂದೊಂದು ಮೆಥಡ್ ನ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಇದನ್ನಿಷ್ಟು ನೀವು ನಾನು ಒಂದ್ ಮೆಥಡ್ ನ ಒಂದ್ ಪ್ರಾಬ್ಲಮ್ ನಾನ್ ಹೇಳ್ಕೊಟ್ರೆ ರಿಲೇಟೆಡ್ ಒಂದಷ್ಟು ಪ್ರಾಬ್ಲಮ್ಸ್ ನ ನೀವು ಪ್ರಾಕ್ಟೀಸ್ ಮಾಡ್ಬೇಕು. ನಾನು ಕಾನ್ಸೆಪ್ಟ್ ವೈಸ್ ನಲ್ಲಿ ಒಂದೊಂದು ಕಾನ್ಸೆಪ್ಟ್ ಅಲ್ಲಿ ಒಂದೊಂದು ವಿಡಿಯೋ ಮಾಡಿ ಕೊಡ್ತಾ ಇದ್ದೀನಿ. ನೀವು ಪ್ರಾಕ್ಟೀಸ್ ಮಾಡಿ. ಯಾವುದೇ ಪ್ರಾಬ್ಲಮ್ ಆದ್ರೂ, ಏನೇ ಡೌಟ್ಸ್ ಇದ್ರು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕೋದ್ರಿಂದ ನಿಮ್ ಡೌಟ್ಸ್ ನಾನು ಕ್ಲಾರಿಫೈ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.